ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ, ನೀವು ಇನ್ಮೇಲೆ ದಿನಕ್ಕೆ ಒಂದೇ ಒಂದು ಲೋಟ ಕಾಫಿ ಕುಡಿಬೇಕು ಅಷ್ಟೇ. ಆಯ್ತು ನೋಡಿ ಅಂದ್ರೆ, ಆದರೆ ಇವತ್ತೊಂದು ದಿನ ಪೂರಿ ಪಲ್ಯ ಮಾಡಿಸ್ಬಿಡಿ. ಬೇಡ ಮಾವ, ಆಯಿಲ್ ಫುಡ್ ಮುಟ್ಲೇಬಾರ್ದು. ಬಾಯಿ ರುಚಿಗೋಸ್ಕರ ಆರೋಗ್ಯ ಹಾಳು ಮಾಡ್ಕೊಳಕ್ಕಾಗತ್ತಾ? ಹಂಗಂತೀರಾ? ಹ್ಞೂ ಪೊಲೀಸಪ್ಪ, ಇನ್ಮೇಲಿಂದ ದಿನಾ ನೀನ್ ಡುಯೆಟ್ ಮಾಡ್ಬೇಕಂತೆ. ಡುಯೆಟಾ? ಹ್ಞೂ, ನಮ್ಮ ಹಸ್ಬೆಂಡು ದಿನಾ ಮನೇಲಿ ಡುಯೆಟ್ ಮಾಡ್ತಾರೆ. ಹೌದಾ ಅಂದ್ರೆ ನೀವು ದಿನ ದೀಪನ್ ಜೊತೆ ಡುಯೆಟ್ ಮಾಡ್ತೀರಾ? ಏ ಇಲ್ಲ ಇಲ್ಲ ಇಲ್ಲ, ಮತ್ತೆ ಒಬ್ರೇ ಡುಯೆಟ್ ಮಾಡ್ತೀರಾ? ಏ ಅದು 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 ಡ್ಯೂಯೆಟ್ ಅಲ್ಲ, ಡಯಟ್ರಿ ಅದು. ಹೌದಾ? ಮತ್ತೆ ಡುಯೆಟ್ ಅಂದ್ರೆ ಏನು? ಲೇ ದೀಪ, ಅದನ್ನ ನಾನು ಹೇಳ್ತೀನಿ ಕಣೆ. ನೀನು ನಿನ್ ಗಂಡ ಕೈ ಕೈ ಹಿಡ್ಕೊಂಡು ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಅಂತ ಪಾರ್ಕಲ್ಲಿ ಸುತ್ತಾಡ್ತಿರ್ತಾರೆ ನೋಡು, ಅದನ್ನೇ ಡುಯೆಟ್ ಅನ್ನೋದು. ಹೌದಾ? ನಾನು ಮದುವೆ ಆದಷ್ಟರಲ್ಲಿ ನನ್ನ ಗಂಡ ಜೊತೆ ಅದನ್ನೇ ಮಾಡ್ತಿದ್ದೆ. ಅಂಬುಜಾ, ಅಣ್ಣ ನೀನ್ ಮಾತ್ರ ಕೋಪ ಮಾಡ್ಕೋಬೇಡ, ಮೊದ್ಲು ನಿನ್ಗೆ ಆಪರೇಷನ್ ಆಗಿದೆ. ಹೌದು ಮಾವ, ನೀವು ಕೋಪ ಮಾಡ್ಕೊಳ್ಳೋದನ್ನೆಲ್ಲ ಮಾಡಬಾರ್ದು. ಆಯ್ತು ನೋಡಿ ಅಂದ್ರೆ. ದೀಪ ಅವರೇ, ನೀವು ಹೋಗ ಬೋರ್ಡ್ ತಂದ್ಬಿಡ್ತೀರಾ? ಬೋಲ್ಡ? ಮಾವ, ಇದನ್ನ ಚಾಚು ತಪ್ಪದೆ ಪಾಲಿಸ್ಬೇಕು. ಹಸ್ಬೆಂಡು ಸೇವಿಸಬಾರ್ದು ಅನ್ನೋ ಪಟ್ಟಿ ಕೆಳಗಡೆ ಸಿಗರೇಟ್ ಬರೀರಿ. ಮಾವ, ಸಿಗರೇಟ್ ಬೇರೆ ಸೇರ್ತೀರಾ? ಅಯ್ಯಂದ್ರೆ, ಇದೊಂದು ವಿಷಯದಲ್ಲಿ ನನ್ನ ಮಗಳ ಮಾತು ಕೇಳಬೇಡಿ, ಬಿಟ್ಬಿಡಿ. ಅಪರೂಪಕ್ಕೊಂದು. ಅಪರೂಪಕ್ಕೂ ಅದನ್ನು ಮುಟ್ಟಬಾರ್ದು. ಪೊಲೀಸಪ್ಪ, ನನ್ನ ಹಸ್ಬೆಂಡ್ ಹೇಳಿದ್ನ ಸರಿಯಾಗಿ ಪಾಲಿಸ್ರೆ 100 ವರ್ಷ ಬದುಕ್ತೀಯ. ಬರೀ ಅಷ್ಟೇ ಅಲ್ಲ ಮಾವ, ಈ ಅತಿಯಾಗಿ ಸಂತೋಷ ಪಡೋದು, ಅತಿಯಾಗಿ ದುಃಖ ಪಡೋದು ಇದೆಲ್ಲ ಮಾಡಬಾರ್ದು. ನಾರ್ಮಲ್ ಆಗಿರಬೇಕು. BP ಶುಗರ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಏನೋ ಇಷ್ಟೆಲ್ಲ ಹೇಳ್ತಿದ್ರ ಅಂದಮೇಲೆ ಪಾಲಿಸದೇ ಇರೋಕ್ಕಾಗತ್ತಾ? ಮಾಡ್ತೀನಿ ಬಿಡಿ ಅಂದ್ರೆ. ಅಮ್ಮ, ನಿನ್ ಗಂಡನ್ಗೆ ತುಂಬಾ ಸದ್ರ ಕೊಡ್ಬೇಡ, ಹತೋಟಿಯಲ್ಲಿ ಇಟ್ಕೋ. ಲೇ, ಅಣ್ಣ ಕಟ್ಟಿರೋ ತಾಳಿನ ಗಿರುಬಿಟ್ಟು ಅಣ್ಣನ ಉಳಿಸ್ಕೊಂಡಿರೋರ್ಗೆ ಅವ್ರನ್ನ ಹೆಂಗ್ ನೋಡ್ಕೊಳ್ಬೇಕು ಅಂತ ಗೊತ್ತಿರಲ್ದೇನೆ? ಗೊತ್ತಲ್ಲ, ಒಂದು ಸ್ವಲ್ಪ ಸಮಯ ಕೊಡು. ಯಾರ ಹತ್ರನಾದ್ರೂ ಸಾಲ ಮಾಡಿ ನಿನ್ನ ತಾಲಿನ ಬಿಡಿಸ್ಕೊಡ್ತೀನಿ. ಅದಕ್ಕೇನು ಅವಸರ ಇಲ್ಲ ರೀ, ನಿಧಾನಕ್ಕೆ ಬಿಡಿಸ್ಕೊಂಡ್ರೆ ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.